ಫಾರ್ಮ್ ಲ್ಯಾಂಡ್. ನೀವೇನಾದ್ರೂ ಇಲ್ಲಿ ಮನೆ ಕಟ್ತಾ ಇದೀರಾ ಅಂತಂದ್ರೂ ಕೂಡ ನಿಮಗೆ ಒಂದು ಒಳ್ಳೊಳ್ಳೆ ಫೀಚರ್ ನ ಕೊಟ್ಟಿದ್ದಾರೆ ಅಂತಾನೆ ಕೂಡ ಹೇಳ್ಬೋದು. ಜಸ್ಟ್ ನಿಮಗೆ 499 ಗೆ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ ಅಂತ ಕೂಡ ಹೇಳ್ಬೋದು. You know you'll have a good time wherever you're with me. Let's take it. ನಾವು ಫೀಲ್ ಮಾಡಿರ್ತೀರ ತಿನ್ಬೇಕಾರೆ ಕಾಯಿಲೆ ಒಂಚೂರು ಹುಳಿ ಇರುತ್ತೆ, ಹಣ್ಣಾದ್ಮೇಲೆ ಸ್ವೀಟ್ ಇರುತ್ತೆ, ಇದೇ ಅದು. You ask me how we got here, 'cause you don't know how. You say we're taking on water, yeah, we're sinking now. 7 ಗಳಿ ಮುದ್ದಮ್ಮ ಇರೋದಿದೆ, ಮೇಕೆದಾಟು, ಮತ್ತೆ ಇನ್ನೊಂದು ಕನಕಪುರದಿಂದ 9 ಕಿಲೋಮೀಟರ್ ಆಗುವಂಥದ್ದು ಅಷ್ಟೇ. ಸೊ ಇನ್ನೂ ಹತ್ರ ಅಂದರೆ ಇನ್ನೂ ಸಂಗಮ ಕೂಡ ಇದೆ. You're looking all concerned, like we're gonna drown, but we both know how to swim, no worries as we'll fall now. Let's take it. ನೋಡ್ತಾ ಇರ್ಬೋದು ವಾಟರ್ ಸಪ್ಲೈಗೆ ಬೋರು ಕೂಡ ಇದೆ. ಸೊ ಲಂಡನ್ ಅಲ್ಲಿ ಇದೇ ತರ ಲುಕ್ ಅಂತ ಜಾಸ್ತಿ ಮೇಂಟೈನ್ ಮಾಡೋದು ಬೇಕಾದ್ರೆ ಗೂಗಲ್ ನೋಡ್ಕೊಳ್ಳಿ. ರಿಚ್ ಲುಕ್ ಬೇಕು ಅಂತಂದ್ರೆ ಪ್ರೀಮಿಯಂ ಆಗಿ ಈ ತರ ಕೂಡ ಹಾಕ್ಸ್ಕೋಬಹುದು. ಸೊ ಬ್ಯಾಟ್ ಪ್ಯಾಟರ್ನ್ ಕೋಟ್ ಇದೆ, ಅಂದ್ರೆ ಸೆಟ್ಲುಕ್ ಹಾಕಾಡುವಂತ ಒಂದು ಕೋಟ್ ಮಾಡಿದ್ದಾರೆ. ಇಲ್ಲಿ ಸುತ್ತ ನೋಡ್ತಾ ಇರ್ಬೋದು ಸ್ಟೋನ್ ಸಿಂಗು. ಸೊ ಕನ್ನಡದಲ್ಲಿ ಆಲ್ರೆಡಿ ಉಯ್ಯಾಲೆ ಅಂತ ಹೇಳ್ತಾರಲ್ಲ ಅದು, ಬಟ್ ಇದು ಯೂನಿಕ್ ಆಗಿ ಏನಪ್ಪಾ ಅಂತಂದ್ರೆ I drag you out your mind, and there are days I hate you, but baby you're still mine. And then we have the best times, no matter what we do, and even when we don't, there's nobody I'd rather choose. Let's take it slow. ಸೊ ಓನರ್ ಕೂಡ ಇಲ್ಲೇ ಮನೆ ಮಾಡ್ಕೊತಿದ್ರೆ. ಆಕ್ಚುಲಿ ಅವಾಗಲೇ ತೋರಿಸಿದ್ದು ಓನರ್ ಮನೆ ಯಾವ ತರ ಮಾಡ್ಕೊಳ್ತಿದ್ರೆ ಅಂತ. ಸೊ ನೀವು ಫ್ಯೂಚರ್ ಈ ತರ ಮಾಡ್ಕೋಬಹುದು. ಗಿಡ ಎಲ್ಲ ಕೊಡ್ತಾರೆ, ಬಟ್ ಡಿಸೈನ್ ಅಂತ ಬಂದಾಗ ಇಂಟೀರಿಯರ್ ಯೂಸ್ ಮಾಡಿರೋದು, ಸೊ ಎಲ್ಲನೇ ಕಾಪಿ ಕೂಡ ಮಾಡ್ಬೋದು, ಸೂಪರ್ ಆಗಿರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಬೇರೆ ಕಡೆ ನೋಡಿರ್ತಾರೆ ಕೆಮಿಕಲ್ ಆಳು ಮೂಳೆ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಬಟ್ ಇಲ್ಲಿ ಆರ್ಗ್ಯಾನಿಕ್ ಬೆಳೆದಿದ್ದಾರೆ. ಹಿಂಗೆ ಅಂದರೆ ಲ್ಯಾಂಡ್ ತಗೊಂಡು 5 years ಏನೂ ಕೂಡ ಬೆಳೆದಿಲ್ಲ. ಸೊ ಹಾಗಾಗಿ ಸೊ ಹಾಯ್ ಗುರುಗಳೇ, ಆಲ್ಮೋಸ್ಟ್ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ. ಫಾರ್ಮ್ ಲ್ಯಾಂಡು. ಸೊ ತುಂಬ ಜನಕ್ಕೆ ಒಂದು ಆಸೆ ಇರುತ್ತೆ, ಗುರು ನಾನು ಸಿಟಿಲಿದ್ದೀನಿ, ಈ ಟ್ರಾಫಿಕ್ ಮಧ್ಯ ಆ್ಯಂಡ್ ಇಲ್ಲಿ ಗಿಜಿ ಬಿಜಿ ಏನೋ ಸೌಂಡ್ ಮಧ್ಯ ನನಗೆಲ್ಲ ಆಗ್ತಾ ಇಲ್ಲ. ಸೊ ಈ ಒಂದು ಬೆಂಗಳೂರು ಟ್ರಾಫಿಕಲ್ಲಿ ಸೊ ಸಿಕ್ಕಾಪಟ್ಟೆ ನೊಂದೋಗಿದ್ರೆ, ಇಲ್ಲ ಗುರು ನನಗೆ ಈ ಟ್ರಾಫಿಕ್ ಆಗಲ್ಲ, ನನಗೆ ಸಿಟಿ ಔಟ್ಸೈಡ್ ಏನಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಂದು ಒಳ್ಳೆ ಪ್ಲೇಸ್ ಬೇಕು ಅಂತಂದ್ರೂ ಕೂಡ ಇದು ಒಂದು ಬೆಸ್ಟ್ ಪ್ಲೇಸ್ ಆಗಿರುತ್ತೆ ನಿಮಗೆ. ಯಾಕೆ ಅಂತಂದರೆ ಸೊ ಇಲ್ಲಿ ನೀವು ಮನೆ ಕಟ್ಟೋದ್ರಿಂದ ಫಸ್ಟು ನೋಡೋದಾದರೆ ನಿಮಗೆ ಈ ಲ್ಯಾಂಡಲ್ಲಿ ಒಂದು ಮನೆ ಕಟ್ತಾ ಇದ್ದೀರಾ ಅಂದರೆ ನಿಮ್ಗೆ 60 ಗಿಡಗಳನ್ನ ಕೊಡ್ತಾರೆ. ಅದರಲ್ಲಿ 25+ ನಿಮಗೆ ಒಂದು ಹಣ್ಣಿನ ಗಿಡಗಳಾಗಿರುತ್ತೆ, ಅಂದರೆ ಫ್ರೂಟ್ಸ್ ಗಿಡಗಳಾಗಿರುತ್ತೆ. ವೆರೈಟಿ ಇದೆ. ಇನ್ನು ಮಿಕ್ಕದು ಒಂದು 10 ಇಲ್ಲ 20 ಒಂದು ಅಡಿಕೆ ಗಿಡಗಳಾಗಿರುತ್ತೆ, ಇಲ್ಲಾಂದರೆ ತೆಂಗಿನ ಗಿಡಗಳಾಗಿರುತ್ತೆ, ಈ ಥರ ಒಂದು ಫ್ಲವರ್ ಗಿಡಗಳಾಗಿರುತ್ತೆ. ಈ ಥರ ಅರೌಂಡ್ ನಿಮಗೆ 60 ಗಿಡಗಳನ್ನ ಕೊಡ್ತಾ ಇರುವಂಥದ್ದು. ಸೊ ಫಸ್ಟು ತಡ ಮಾಡೋದು ಬೇಡ, ಟ್ರೈಲರ್ ನೋಡೇ ಇರ್ತೀರ, ಬನ್ನಿ ಇವಾಗ ತೋರಿಸ್ತೀನಿ. ಫಸ್ಟು ಓಪನಿಂಗಲ್ಲಿ ನೋಡೋದಾದರೆ ನಿಮಗೆ ಆ್ಯಂಡ್ 2 ನಿಮಗೆ ಸೆಕ್ಯೂರಿಟಿ ರೂಮ್ ಇರುವಂಥದ್ದು. ಆ್ಯಂಡ್ ಹಾಗೆ ಗೇಟ್ ಓಪನ್ ನೋಡಿ, ಆಲ್ರೆಡಿ ಗೇಟ್ ಓಪನ್ ಮಾಡ್ಬಿಟ್ಟಾರೆ. ನಾನೇನು ಓಪನ್ ಮಾಡಿ ಬನ್ನಿ ಹಾಗೆ ತಗೊಂಡು ಹೊಡಿತಾ ಇಲ್ಲ ಗುರು. ಇಂಟ್ರಲ್ ಹಾಕಿರುವಂತಹ ಕ್ರಬ್ ಸಿಗ್ತಾ ಇದೆ ನಿಮಗೆ, ಫುಲ್ಲು ರೋಡು. ಸೊ ನೀವು ಒಳಗೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮನೆ ತನಕನೂ ಕೂಡ ಕ್ರಬ್ಸ್ನ ಹಾಕಿರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಆ್ಯಂಡ್ ಕಾಂಪೌಂಡು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದು ಥರ ಒಂದು ಕಾಂಪೌಂಡ್ನ ಕಟ್ಟಿದ್ದಾರೆ, ಸೇಫ್ಟಿ ಪರ್ಪಸ್ಗೆ ಸೂಪರ್ ಆಗಿದೆ. ಸೊ ಬ್ಯಾಟ್ ಪ್ಯಾಟರ್ನ್ ಕೋಟ್ ಇದೆ, ಅಂದರೆ ಸೆಟ್ಲುಕ್ ಹಾಕಾಡುವಂಥ ಒಂದು ಕೋಟ್ ಮಾಡಿದ್ದಾರೆ. ಇಲ್ಲಿ ಸುತ್ತ ನೋಡ್ತಾ ಇರ್ಬೋದು 20+ ಅಡಿಕೆ ಗಿಡಗಳು ಇರುವಂಥದ್ದು ಆ್ಯಂಡ್ ಪಾರ್ಕ್ ಕೂಡ ಮಾಡಿದ್ದಾರೆ. ಸೊ ಇದು ಅಪ್ಡೇಟ್ ಆಗ್ತಾ ಇದೆ, ಇನ್ನೊಂದು ಮಿನಿಮಮ್ ಒಂದು 30 ಡೇಸಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಯಾವ್ಯಾವ ಥರ ಗಿಡ ನೆಟ್ಟಿದ್ದಾರೆ ಅನ್ನೋದು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ವಾಟರ್ ಸಪ್ಲೈಗೆ ಬೋರು ಕೂಡ ಇದೆ. ಆ್ಯಂಡ್ ಬೋರ್ ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಆಲ್ರೆಡಿ ಗಿಡಗಳನ್ನ ನೆಟ್ಟಿರೋದ್ರಿಂದ ಒಂದೊಂದು ಮನೆಗೆ 60 ಅಂತ ಹೇಳಿದ್ದಾರೆ. 25+ ನಿಮಗೆ ಹಣ್ಣಿನ ಗಿಡಗಳನ್ನ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಸೊ ಆ ಗಿಡಗಳಿಗೆ ನೀರು ಸಪ್ಲೈ ಮಾಡೋಕ್ಕೆ ಆಲ್ರೆಡಿ ಬೋರ್ ಕೂಡ ಇದೆ. ಸೊ ಇನ್ ಕೇಸ್ ನೀವು ಫ್ಯೂಚರ್ಲಿ ಇಲ್ಲಿ ಮನೆ ಕಟ್ತೀರಾ ಅಂತಂದ್ರೂ ಕೂಡ, ಅಥವಾ ಇವರೇ ಮನೆ ಕಟ್ಕೊಡಿ ಅಂದರೂ ಕೂಡ ನೀವೇನಾದ್ರೂ ಇಂಡಿವಿಜುವಲ್ ಆಗಿ ಬೋರ್ ಹಾಕ್ಸ್ಕೋಬೇಕು ಅಂದರೆ ಹಾಕ್ಸ್ಕೋಬೋದು. ಸೊ ರೋಡ್ ನೋಡ್ತೀರಾ, ಸೊ ರೋಡು ಕೂಡ ಒಳ್ಳೆ ಸ್ಪೇಸಿಯಸ್ ಆಗಿದೆ. ಯಾವ್ದಾರ ಬಸ್ಸು ಗಿಸು ಹೋಗ್ತೀನಿ ಅಂತಂದ್ರೆ ಆರಾಮಾಗಿ ಹೋಗ್ಬೋದು. ಗೇಟೆಡ್ ಕಮ್ಯುನಿಟಿ 16 ಎಕರೆ ಇರುವಂಥದ್ದು ಗುರುಗಳೇ ಇದು, ಪಂಚಮಿ ಪ್ಲಮೇರಿಯಾ ಅಂತ. ಸೊ ಈ ಲ್ಯಾಂಡ್ ನ ನೇಮ್ ಆಗಿರುತ್ತೆ. ನೀವು ಫಾರ್ಮ್ ಲ್ಯಾಂಡ್ ಏನೋ ತಗೊಂಡ್ರೆ ಈ ತರನು
ಕಟ್ಟಿಸ್ಬೋದು. ಯಾವ ತರ ಅಂತ ತೋರಿಸ್ತೀನಿ ಬನ್ನಿ ಒಂದ್ಸಲ. ಸೊ ನೋಡ್ತಾ ಇರ್ಬೋದು ಸ್ಟೋನ್ ಪಿಲ್ಲರ್ಸ್ ಅಲ್ಲಿ ನಿಮ್ಗೆ ಈ ತರ ಕಾಂಪೌಂಡ್ಗಳನ್ನ ಕಟ್ಕೋಬಹುದು. ನೋಡ್ತಾ ಇರ್ಬೋದು ಕ್ರೀಪರ್ ಸ್ಟ್ಯಾಂಡ್ ಆಕ್ಚುಲಿ ಈ ತರ ಮಾಡ್ಕೊಳ್ಳೋದ್ರಿಂದ ಸೊ ಬಳ್ಳಿ ನೋಡ್ತಾ ಇರ್ಬೋದು. ಸೊ ಯಾವ ಫ್ಲವರ್ ಅಂತ ಹೇಳ್ಬೋದು, ಹೆಸರು ಗೊತ್ತಿಲ್ಲ, ಅದು ಫುಲ್ಲು ಕವರ್ ಆದ್ರೆ ಸೂಪರ್ ಆಗಿರುತ್ತೆ. ಸೊ ಹಾಗೇನೆ ಒಳಗೆ ಬರ್ತೀವಿ ಅಂತಂದ್ರೆ ಸೊ ಈ ತರ ಚಿಕ್ಕ ಅಂದ್ರೆ ಅವಾಗಲೇ ಮೊದಲೇ ಹೇಳ್ದಂಗೆ ಒಂದು 50+ ಬರೀ 60+ ಅಂತ ಹೇಳಿದೆ, 50 ಹಣ್ಣಿನ ಗಿಡಗಳೇ ಕೊಡ್ತಾರಂತೆ. ಸೊ CB ಹಣ್ಣು ನೋಡ್ತಾ ಇರ್ಬೋದು. ಆ್ಯಂಡ್ ಸರಿ ಆಲ್ರೆಡಿ CB ಹಣ್ಣು ಹುಟ್ಬಿಟ್ಟಿದೆ ನೋಡಿ, ಇಷ್ಟು ಚಿಕ್ಕದಾಗಿ ಹುಟ್ಟಿದೆ ಅಂತಂದ್ರೆ ಹೆಂಗಿದೆ, ಇನ್ನು ದೊಡ್ಡಾದ್ಮೇಲೆ ಇನ್ನೆಷ್ಟು ಹುಡ್ಬೋದು ಇದು. ಸೊ ಆಪಲ್ ಗಿಡ ನೋಡ್ತಾ ಇರ್ಬೋದು, 15 ಅಡಿ ಆಲ್ರೆಡಿ ಹೋಗಿರುವಂಥದ್ದು. ಬಳ್ಳಿ ತರ ಬಂದಾಗ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ತೆಂಗಿನ ಗಿಡ ನೆಟ್ಟಿದ್ದಾರೆ. ಅದಾದ್ಮೇಲೆ ನಿಮಗೆ ಕಿತ್ಲೆ ಹಣ್ಣು ಗಿಡ ಆಲ್ರೆಡಿ ಕಿತ್ಲೆ ಹಣ್ಣು ಹುಟ್ಟಿದೆ ನೋಡ್ತಾ ಇರ್ಬೋದು. ಸೊ ಇಷ್ಟು ಚಿಕ್ಕದಾಗಲೇ ಹುಟ್ಟಿದೆ, ಇನ್ನು ದೊಡ್ಡದಾಗಿ ಇನ್ನೂ ಎಷ್ಟು ಸಖತ್ತಾಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ಗಜೀಬೋ ಅಂತ ಕೇಳಿರ್ಬೋದು, ಕೇಳದೆ ಇರ್ಬೋದು. ನಾನು ಫಸ್ಟ್ ಟೈಮ್ ಕೇಳಿದೆ, ಬಟ್ ನೋಡಿದಾಗ ಮಾತ್ರ ತುಂಬಾ ಇಷ್ಟ ಆಯಿತು. ಯಾಕೆಂತಂದರೆ ಸೊ ಒಂದು ಮಳೆ ಬರ್ತಿದೆ ಅಂತಂದಾಗ ಪಾರ್ಟಿ ಮಾಡೋಕ್ಕೆ, ಇಲ್ಲ ಫ್ರೆಂಡ್ ಜೊತೆ ಏನಾದ್ರೂ ಕಮ್ಯುನಿಕೇಷನ್ ಮೀಟಿಂಗ್ ಮಾಡೋಕ್ಕೆ, ಒಂದು ಕುತ್ಕೊಂಡು ಕಷ್ಟ ಸುಖ ಮಾತಾಡೋಕ್ಕೆ ಸಖತ್ತಾಗಿದೆ. ಯಾಕೆಂತಂದರೆ ಒಳ್ಳೆ ಗಾಳಿ ಬರುತ್ತೆ ಎಲ್ಲ ಕಡೆ. ಸೊ ಏನಾದರೂ ಟೀ ಕಾಫಿ ಕುಡ್ಕೊಂಡು, ಪೇಪರ್ ಹೊತ್ಕೊಂಡು, ನ್ಯೂಸ್ ನೋಡಿಕೊಂಡು ಏನೋ ಒಂದು ಮಾಡ್ಬೋದು. ಒಳ್ಳೆ ಚೆನ್ನಾಗಿದೆ. ಸೊ ಈ ಲೊಕೇಶನ್ಗೆ ನಿಯರ್ ಯಾವ ಟೆಂಪಲ್ ಇದೆ ಅಂತ ಹೇಳ್ತೀನಿ, ಏನೇನು ಫೀಚರ್ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿದ್ರೆ ಕಬಳಮ್ಮ ಟೆಂಪಲ್ ಇರುವಂಥದ್ದು. ಸೊ ನಿಯರ್ ನೋಡಿದ್ರೆ ಪಕ್ಕದಲ್ಲೇ ಕಬಳಮ್ಮ ಟೆಂಪಲ್ ಇದೆ. ಅದ್ರ ಪಕ್ಕ 7 ಗಳಿ ಮುದ್ದಮ್ಮ ಇರೋದಿದೆ, ಮೇಕೆದಾಟು, ಮತ್ತೆ ಇನ್ನೊಂದು ಕನಕಪುರದಿಂದ 9 ಕಿಲೋಮೀಟರ್ ಆಗುವಂಥದ್ದು ಅಷ್ಟೇ. ಸೊ ಇನ್ನೂ ಹತ್ರ ಅಂದರೆ ಇನ್ನೂ ಸಂಗಮ ಕೂಡ ಇದೆ. ಸೊ ಪಾತ್ವೆ ಅಂತ ಕೂಡ ಹೇಳ್ಬೋದು. ಸೊ ತಿರ್ಗಾ ಅಂದರೆ ಒಂಥರ ಚೆನ್ನಾಗಿದೆ ನೋಡೋಕ್ಕೆ, ಔಟ್ಲುಕ್ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನೇನಾದ್ರು ಫ್ಯೂಚರಲ್ಲಿ ಮನೆ ಕಟ್ಸಿದ್ರು ಸೀರಿಯಸ್ಲಿ ಮಾಡಿಸ್ತೀನಿ. ಅದಾದಮೇಲೆ ತೋಟ ಅಂತ ಬಂದಾಗ ಅವಾಗ ಹೇಳಿದ್ದೀನಿ ವೆರೈಟಿ ಗಿಡಗಳು ಕೊಡ್ತಾರೆ ಅಂತ. ಬಟಾರ್ ಫ್ರೂಟು ಕೂಡ ಇದೆ. ಅದಾದ್ಮೇಲೆ ಬನ್ನಿ ಇನ್ನೂ ತೋರಿಸ್ತೀನಿ. ಎಳ್ಳಿಕಾಯಿ ನೋಡ್ತಾ ಇರ್ಬೋದು, ಉಪ್ಪಿನಕಾಯಿ ನೋಡಿದಿರಲ್ಲ, ಈ ಥರಲ್ಲೇ ಮಾಡೋದು. ಆ್ಯಕ್ಚುಲಿ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡಿದ್ರೆ ಲೈಕ್ ಮಾಡಿ, ಆಲ್ರೆಡಿ ನೋಡಿದ್ರು ಲೈಕ್ ಮಾಡಿ. ಕೇಕ್ಗಳಿಗೆಲ್ಲ ಹಾಕಿರ್ತಾರೆ ಗೊತ್ತಾ, ರೆಡ್ ಕಲರ್ಗೆ ಚರಿ, ಇದೇನೆ ಆ್ಯಕ್ಚುಲಿ. ಸೊ ಹಣ್ಣುನ್ ಗಿಡಗಳಿಗೆ ಹೇಳ್ತಾ ಇದ್ರೆ ಇಂಥ ಗಿಡಗಳು ಇದೆಯಾ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ನೇರಳೆ ಗಿಡ ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದು ವೆರೈಟಿ ಏನಪ್ಪ ಅಂತಂದರೆ, ಬೇರೆ ನೇರಳೆ ಗಿಡಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ವೈಟಾಗಿ ನೇರಳೆ ಬರುತ್ತಂತೆ ಗುರು, ನನಗೂ ಸರಿಯಾಗಿ ಗೊತ್ತಿಲ್ಲ. ನಿಂಬೆಹಣ್ಣು ಬೇಕಾ ಉಪ್ಪಿನಕಾಯಿ ಮಾಡೋಕ್ಕೆ, ಇಲ್ಲ ಜ್ಯೂಸ್ ಮಾಡೋಕ್ಕೆ ಬೇಕಾ, ತಂಪಾಗಿ ನಿಂಬೆಹಣ್ಣು ಸಕ್ಕರೆ ಹಾಕೊಂಡು ತಂಪಾಗಿ ಕುಡ್ಕೊಂಡು ಚಿಲ್ ಮಾಡಬೇಕು ಅಂದರೂ ಕೂಡ ಸೊ ಅವರು ಗಿಡನೂ ಇಟ್ಕೊಟ್ಬಿಡ್ತಾರೆ. ನೀವು ಕಿತ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ಬೋದು ಅಷ್ಟೇ. ದಾಳಿಂಬೆ ಗಿಡ ನೋಡ್ತಾ ಇರ್ಬೋದು, ಇದು ಕೂಡ ದಾಳಿಂಬೆ ಗಿಡ ಇದೆ. ಅಲೋವೆರಾ, ಸೊ ಫೇಸ್ಗೆಲ್ಲ ಹಾಕತ್ತಾರಲ್ಲ ಲೇಡೀಸ್ಗಳು, ಆಲ್ಮೋಸ್ಟ್ ಜಾಸ್ತಿನೇ ಗೊತ್ತಿರುತ್ತೆ. ಇದು ಯಾವ ಹಣ್ಣಿನ ಗಿಡ ಗೊತ್ತಿಲ್ಲ ಅಂದ್ರೆ ಇದಂತೂ ಗೊತ್ತೇ ಇರುತ್ತೆ. ಮಲ್ಬರಿ, ಯಾವುದೋ ಮಲ್ಬರಿ ಫ್ರೂಟ್ಸ್ ಅಂತೆ, ಅದು ಕೂಡ ಹಾಕಿದ್ದಾರೆ. ಗ್ರೀನ್ ಆ್ಯಪಲ್ ಕಾಣಿಸ್ತಿದ್ಯಾ, ಹಂಗೆ ಹತ್ರಕ್ಕೆ ಬನ್ನಿ. ಓಕೆ ನೋಡಿ, ಗ್ರೀನ್ ಆ್ಯಪಲ್ ಕೂಡ ಇದೆ. 3 ವೆರೈಟಿ ಮೌನೇನ್ ಗಿಡ ಇರುವಂಥದ್ದು. ಆ್ಯಂಡ್ ಇದೊಂದಿದೆ, ಅದೊಂದಿದೆ. ಒಂಥರ ಎಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಡಿಫ್ರೆಂಟ್ ಆಗಿರೋದು. ಅಲ್ಲೊಂದಿತ್ತಲ್ವಾ ಅವಾಗಲೇ, ಅವಾಗ ತೋರಿಸಿದ್ದೀನಿ. ಅದು ನುಗ್ಗೆ ಸೊಪ್ಪು, ನಮ್ಮ ಹಳ್ಳಿ ಕಡೆ ಹೇಳೋದು ನುಗ್ಗೆಕಾಯಿ ಬರುವಂಥದ್ದು, ಅದು ಕೂಡ ಇದೆ. ಸೊ ಈ ಗಿಡ ಬಂದು ರಾಮ್ಫಲ. ಆ್ಯಂಡ್ ಫ್ರೂಟ್ಸ್ಗಳಲ್ಲಿ ಸಖತ್ತಾಗಿ ಇವೆ ಎಲ್ಲ. ಬನ್ನಿ ಹೆಂಗೆ ಇನ್ನೂ ತೋರಿಸ್ತೀನಿ. ಡೇಟ್ಸ್ ನೋಡ್ತಾ ಇರ್ಬೋದು, ಇವೆಲ್ಲ ಸೌದಿ ಅರೇಬಿಯಾ ಬೆಳೆಯುವಂಥದ್ದು ಆ್ಯಕ್ಚುಲಿ. ಸೊ ನಮ್ಮ ಕಡೆ ಎಲ್ಲ ನಮ್ಮ ಖಜೂರ ಅಂತಲೇ ಹೇಳ್ತೀವಪ್ಪ, ನಮಗೆ ಗೊತ್ತಿಲ್ಲ ಖಜೂರನೇ ಒಟ್ಟಿನಲ್ಲಿ ನಮ್ಮ ಕಡೆ. ಪರಂಗಿನ ಕೇಳಿದ್ದೀರಾ, ಪಪಾಯ, ಸೊ ಆ ಗಿಡನೂ ಕೂಡ ಇದೆ. ಸೊ ಇದು ನೋಡ್ತಾ ಇರ್ಬೋದು ಚಕೋತ ಗಿಡ ಆ್ಯಕ್ಚುಲಿ. ಪನ್ನೀರ್ ಹಣ್ಣು ನೋಡಿದ್ದೀರಾ, ನೋಡಿಲ್ಲ ಅಂದರೆ ಬನ್ನಿ ತೋರಿಸ್ತೀನಿ. ಹಂಗೆ ಒಂಚೂರು ತೋರಿಸ್ಬಿಡಂಗೆ. ಸೊ ಆ್ಯಕ್ಚುಲಿ ಇದು ಸಣ್ಣ ಇದೆ, ಇನ್ನೂ ದಪ್ಪ ಆಗುತ್ತೆ. ಇಷ್ಟೇ ಬರೋದು, ಇಷ್ಟಪ್ಪ ಅಲ್ಲ. ಇದು ಸೀತಾಫಲ. ನಾವು ಆದಿಚುಂಚನಗಿರಿಲಿ ಹಾಸ್ಟೆಲಲ್ಲಿ ಓದ್ಬೇಕಾದ್ರೆ ಸೀತಾಫಲ ತೋಟಕ್ಕೆ ಹೋಗ್ಬಿಟ್ಟು ಎಲ್ಲ ಕಿತ್ಕೊಂಡು ಎಡೆ ಹಾಕ್ಬಿಟ್ಟು ಅದೇ ಹುಲ್ಲುಗಿಲ್ಲ ಹಾಕ್ಬಿಟ್ಟು ಹಣ್ಣು ಮಾಡ್ಕೊಂಡು ತಿಂತಿದ್ದೋ. ಸೊ ಆ ಥರ ಎಲ್ಲ ಬೇಡ, ನಿಮ್ಮ ಮನೆ ಮುಂಚೆ ಇರುತ್ತೆ, ಬೇಜಾರದಾಗ ಬನ್ನಿ ಕಿತ್ಕೊಳ್ಳಿ ತಿನ್ಕೊಳ್ಳಿ. ಸೊ ಸ್ಟಾರ್ ಫ್ರೂಟ್ಸ್ ನೋಡ್ತಾ ಇರ್ಬೋದು, ತುಂಬ ಜನ ಫೀಲ್ ಮಾಡಿರ್ತೀರ ತಿನ್ಬೇಕಾರೆ. ಕಾಯಿಲೆ ಒಂಚೂರು ಹುಳಿ ಇರುತ್ತೆ, ಹಣ್ಣಾದ್ಮೇಲೆ ಸ್ವೀಟ್ ಇರುತ್ತೆ. ಇದೆ ಅದು. ಇದು ಇನ್ನೊಂದು ವೆರೈಟಿ ನೇರಳೆ ಹಣ್ಣಿನ ಗಿಡ ಅಂತ ಹೇಳ್ಬೋದು. ಇದು ಮಾವಿನ ಗಿಡ. ಅವಾಗಲೇ ಹೇಳಿದ್ನಲ್ಲ 3 ವೆರೈಟಿ ಅಂತ, ಅದ್ರಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ಸ್ಟೋನ್ ಸ್ವಿಂಗು, ಸೊ ಕನ್ನಡದಲ್ಲಿ ಆಲ್ರೆಡಿ ಉಯ್ಯಾಲೆ ಅಂತ ಹೇಳ್ತಾರಲ್ಲ ಅದು. ಬಟ್ ಇದು ಯೂನಿಕ್ ಆಗಿ ಏನಪ್ಪ ಅಂತಂದ್ರೆ ಕಲ್ಲಲ್ಲಿ ಮಾಡಿರುವಂಥದ್ದು, ಆರಾಮಾಗಿ ತಲೆ ಕೆಡ್ಸ್ಕೊಂಗಿಲ್ಲ, ಏನು ಕಟ್ಟಾಗಲ್ಲ, ಬೀಳಲ್ಲ. ಸೊ ಈ ಥರ ಕೂಡ ಇದೆ. ಸೊ ನೀವು ಮಾಡಿಸ್ಕೋಬೋದು ಅಂತ ಅಷ್ಟೇ. ಇದು ಕಾರ್ ಪಾರ್ಕಿಂಗ್ ಹಟ್ ಅಂತ ಕೂಡ ಹೇಳ್ಬೋದು. ಯಾಕೆಂತಂದರೆ ನಿಮಗೆ ಮೇಲೆಲ್ಲ ಹಂಚಿರೋವಂಥದ್ದು ಆ್ಯಂಡ್ ಚೆನ್ನಾಗಿದೆ, ಒಂಥರ ಯೂನಿಕ್ ಡಿಸೈನಲ್ಲಿ ಇರುವಂಥದ್ದು. ಸೊ ಈ ಥರ ಮಾಡಿಸ್ಕೋಬೋದು. ಗೇಟ್ ಅವಾಗಲೇ ತೋರಿಸಿದ್ನಲ್ಲ, ಒಂದ್ಸಲ ಇನ್ನೊಂದ್ಸಲ ನೋಡ್ಕೊಂಬಿಡಿ ಗೇಟ್ ಯಾವ ಥರ ಇದೆ ಅಂತ. ಸೊ ಲಂಡನಲ್ಲಿ ಇದೇ ಥರ ಲುಕ್ ಅಂತೆ ಜಾಸ್ತಿ ಮೇಂಟೈನ್ ಮಾಡಬೇಕಾದ್ರೆ ಗೂಗಲ್ ನೋಡ್ಕೊಳ್ಳಿ. ರಿಚ್ ಲುಕ್ ಬೇಕು ಅಂತಂದರೆ ಪ್ರೀಮಿಯಮ್ ಆಗಿ ಈ ಥರ ಕೂಡ ಹಾಕ್ಸ್ಕೋಬೋದು. ಸೊ ನೀವು ಇಲ್ಲಿ ತೊಗೊಂಡಿದ್ದೀರಾ ಅಂತಂದರೆ ಇಷ್ಟೆಲ್ಲ ಫೀಚರ್ನ ತೊಗೋಬೋದು, ಮಾಡಿಸ್ಕೋಬೋದು. ಅಂದರೆ ಆ್ಯಕ್ಚುಲಿ ಇವರು ಗಿಡಗಳು ಹಾಕ್ಕೊಡ್ತಾರೆ. ನಾವು ಹೇಳಿದ್ನಲ್ಲ 50 ಹಣ್ಣಿನ ಗಿಡ ಅಂತ, 25+ ಹೇಳಿದೆ, 50 ಹಣ್ಣಿನ ಗಿಡಗಳು ಇರುತ್ತೆ. ಸೊ ಈ ಥರ. ಸೊ ಇದ್ರ ಜೊತೆಲಿ ನೀವು ಈ ಥರ ಕೆಲವೊಂದು ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ನೋಡಿದ್ರಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ಸೊ ಓನರು ಕೂಡ ಇಲ್ಲೇ ಮನೆ ಮಾಡ್ಕೊತಿದ್ರೆ. ಆ್ಯಕ್ಚುಲಿ ಅವಾಗಲೇ ತೋರಿಸಿದ್ದು ಓನರ್ ಮನೆ ಯಾವ ಥರ ಮಾಡ್ಕೊಳ್ತಿದ್ರೆ ಅಂತ. ಸೊ ನೀವು ಫ್ಯೂಚರಲ್ಲಿ ಈ ಥರ ಮಾಡಿಸ್ಕೋಬೋದು. ಗಿಡ ಎಲ್ಲ ಕೊಡ್ತಾರೆ, ಬಟ್ ಡಿಸೈನ್ ಅಂತ ಬಂದಾಗ ಇಂಟೀರಿಯರ್ ಯೂಸ್ ಮಾಡಿರೋದು, ಸೊ ಎಲ್ಲನೇ ಕಾಪಿ ಕೂಡ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಬೆಂಗಳೂರು ಕಾಟ ತಡಿನಾರ್ದಾನೆ, ಬೆಂಗಳೂರು ಸೌಂಡು, ಟ್ರಾಫಿಕ್ಕು ನೋಡೋಕ್ಕಾಗದೆ ಓನರ್ ಬಂದು ಇಲ್ಲೇ ಸೆಟ್ಲ್ ಆಗ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇನ್ನೊಂದು, ಇಲ್ಲಿ ಗಿಡಗಳನ್ನ ಬೆಳೆದಿದ್ದಾರೆ ಗುರು. ಏನು ಗುರು ಚಿಕ್ಕ ಗಿಡಗಳೆಲ್ಲ ಅಂದ್ಬಿಟ್ಬಿಟ್ಟಿದೆ. ಆ್ಯಂಡ್ ಯಾವ ಥರ ಗುರು ಅಂತಂದರೆ, ಸೊ ಈ ಜಾಗನ ತಗೊಂಡು 5 years ಬಿಟ್ಟಿದ್ದಾರೆ
ಕೊಟ್ಟಿದ್ದಾರೆ, ಯಾಕೆಂದರೆ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅನ್ನೋ ಒಂದು ರೀಸನಿಂದ. ಬಟ್ ನೀವು ಇಲ್ಲಿ ಯಾವುದೇ ರೀತಿ ಬೆಳೆದಿರೂ ಕೂಡ ಇವೆಲ್ಲ ಆರ್ಗ್ಯಾನಿಕ್ ಆಗಿರುತ್ತೆ, ಸೊ ಯಾವುದೇ ರೀತಿ ತೊಂದರೆ ಇರಲ್ಲ. ಆ್ಯಂಡ್ ಆಲ್ಮೋಸ್ಟ್ ಬೇರೆ ಕಡೆ ನೋಡಿರ್ತಾರೆ ಕೆಮಿಕಲ್ ಆಳು ಮೂಳು ಎಲ್ಲ ಹಾಕ್ಬಿಟ್ಟಿರ್ತಾರೆ, ಬಟ್ ಇಲ್ಲಿ ಆರ್ಗ್ಯಾನಿಕ್ ಬೆಳೆದಿದ್ದಾರೆ. ಹೆಂಗೆ ಲ್ಯಾಂಡ್ ತಗೊಂಡು 5 years ಏನೂ ಕೂಡ ಬೆಳೆದಿಲ್ಲ. ಸೊ ಹಾಗಾಗಿ ಸೊ ನೋಡಾದ್ಮೇಲೆ ಕೆಲವರು ಡೌಟ್ ಇರುತ್ತೆ, ಗುರು ಪ್ರೈಸ್ ಹೇಳು ಗುರು, ಇಷ್ಟೊಂದೆಲ್ಲ ತೋರಿಸ್ತೆ, ಫೀಚರ್ ಎಲ್ಲ ಸಖತ್ತಾಗಿದೆ, ಒಂದ್ಸಲ ತಗೋತೀನಿ, ಪ್ರೈಸ್ ಹೆಂಗಿರುತ್ತೆ ಅಂತ ಹೇಳು ಆ್ಯಂಡ್ ಯಾವ ಖಾತಾ ಬರುತ್ತೆ ಅಂತ ಹೇಳು ಅಂತ ಹೇಳ್ತಾರೆ. ನೀವು ಖಾತಾ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ, ಯಾಕಂದರೆ ಬೆಂಗಳೂರಲ್ಲಿ ಪ್ರಾಬ್ಲಮ್ ಬರ್ಬೋದು, ಬಟ್ ಇಲ್ಲಿ ಬರಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸೊ ಡೈರೆಕ್ಟಾಗಿ ನಿಮ್ಮ ಹೆಸ್ರಿಗೆ ಪಾಣಿ ಮಾಡ್ಕೊಬಿಡ್ತಾರೆ. ಬನ್ನಿ ರೈತರಾಗಿ ಪಾಣಿ ನಿಮ್ಮ ಹೆಸ್ರಿಗೆ ಮಾಡಿಸ್ಕೋಬೋದು, ಆರಾಮಾಗಿ ಮನೆ ಕಟ್ಕೊಳ್ಳಿ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಈಗ ಬೆಂಗಳೂರಲ್ಲಿ ಆ ಖಾತಾ ಈ ಖಾತಾ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಇಲ್ಲಿ ಪಾಣಿ ನಿಮ್ಮ ಹೆಸ್ರಿಗೆ ಆಗೋದ್ರಿಂದ ಸೊ ಯಾವಾಗ ಬೇಕಾದ್ರೂ ಮನೆ ಕಟ್ಬೋದು, ಇಲ್ಲ ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಬೋದು, ಎಲ್ಲ ಥರ ಇರುತ್ತೆ. ಆ್ಯಂಡ್ ಇನ್ನೊಂದು ಪ್ರೈಸ್ ಅಂತ ಬರೋದಾದರೆ ಸೊ ಸೆಕೆಂಡ್ ಪೇಸಲ್ಲಿ ಬಂದ್ಬಿಟ್ಟು ನಿಮಗೆ 599 ಹೇಳ್ತಾ ಇರುವಂಥದ್ದು. ಬಟ್ 10 ನನ್ನ ಕಸ್ಟಮರ್ಗೆ ಅಂದರೆ ಮೈ ಬಜಾರ್ ಚಾನಲಿಂದ ಬಂದಿದ್ದೀನಿ ಸರ್, ಮೈ ಬಜಾರ್ ಚಾನಲ್ ವೀಡಿಯೋ ನೋಡಿದೆ ಸರ್ ಅಂತಂದರೆ ಸಾಕು, ಜಸ್ಟ್ ನಿಮಗೆ 499ಗೆ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಇನ್ನೇನೋ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಕಂತ ನಂಬರ್ ಕಾಲ್ ಮಾಡಿ, ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಲೊಕೇಶನ್ ಕೂಡ ನಿಮಗೆ ಫೋನ್ ಮಾಡಿದ್ರೆ ಅವರು ಕೂಡ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾರೆ, ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡು ಬರ್ಬೋದು. ನೀವು ತಗೊಳ್ಳಿ ಅಂತ ಹೇಳ್ತಾರ, ಒಂದ್ಸಲ ವಿಸಿಟ್ ಮಾಡಿ, ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಪಕ್ಕ ಇಷ್ಟಪಡ್ತಾರೆ. ಯಾಕೆಂದರೆ ನಾನು ನೋಡಿದ್ಮೇಲೆ ನಾನೇ ಕಳೆದೋಗಿದ್ದೀನಿ. ಕನಕಪುರದಿಂದ 9 ಕಿಲೋಮೀಟರ್ ಅಷ್ಟೇ ಆಗುವಂಥದ್ದು, ಒಳ್ಳೆ